ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಸಂದೇಶದೊಂದಿಗೆ ನಿಮ್ಮನ್ನು ಸಂಧಿಸುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಮಾಡುತ್ತೇನೆ. ಹಾಗೂ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂದೇಶವನ್ನು ಆಲಿಸಲು ಸ್ವಾಗತಿಸುತ್ತೇನೆ. ಈ ದಿನ ನಾವು ಧ್ಯಾನಿಸ್ಲಿಕ್ಕಿರತಕ್ಕಂಥ ವಿಷಯ ಕ್ಲೋಸ್, ಮುಚ್ಚು. ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವೆ, ಬಾಗಿಲನ್ನ ಮುಚ್ಚಿಬಿಡು ಅಂತ ಹೇಳ್ತೇವೆ. ನಾವು ನಮ್ಮ ಅಡಿಗೆ ಮನೆಯಲ್ಲಿ ಹೇಳ್ತೇವೆ, ಮಾಡಿರ್ತಕ್ಕಂಥ ಆಹಾರ ಪದಾರ್ಥಕ್ಕೆ ಮುಚ್ಚಿಡು ಅಂತ ಹೇಳ್ತೇವೆ. ಯಾಕೆ ನಾವು ಮುಚ್ಚಿಡ್ಲಿಕ್ಕೆ ಹೇಳ್ತೇವೆ? ಯಾಕೆ ಬಾಗಿಲನ್ನು ಮುಚ್ಚಲಿಕ್ಕೆ ಹೇಳ್ತೇವೆ? ಯಾಕೆ ನಾವು ಹಣ ಇಟ್ಟಿರ್ತಕ್ಕಂಥ ಆ ಒಂದು ಪೆಟ್ಟಿಗೆ ಅಥವಾ ಬಾಕ್ಸ್ ಅದನ್ನ ಯಾಕೆ ನಾವು ಮುಚ್ಚಿಡ್ಲಿಕ್ಕೆ ಹೇಳ್ತೇವೆ? ಮುಚ್ಚತಕ್ಕಂಥದ್ದು ಭದ್ರತೆಯನ್ನ ಒದಗಿಸ್ತಕ್ಕಂಥದ್ದಾಗಿದೆ. ಮುಚ್ಚಿಡ್ತಕ್ಕಂಥದ್ದು ರಕ್ಷಣೆ ಉಂಟು ಮಾಡ್ತಕ್ಕಂಥದ್ದಾಗಿದೆ. ಆದ್ದರಿಂದ ನಾವು ಎಲ್ಲವನ್ನ ಮುಚ್ಚಿಡುತ್ತೇವೆ. ನಾವು ರಾತ್ರಿ ಮಲಗುವಾಗ ಏನ್ ಮಾಡ್ತೇವೆ? ನಮ್ಮ ಬಾಗಿಲನ್ನು ಭದ್ರವಾಗಿ ಮುಚ್ಚಿಕೊಳ್ತೇವೆ. ಕಾರಣ, ಯಾವ ಕಳ್ಳರು ನಮ್ಮ ಮನೆ ಒಳಗೆ ಬರಬಾರ್ದು, ಯಾವ ಕಳ್ತನ ದುರ್ಘಟನೆಗಳು ಕೆಟ್ಟದ್ದು ನಡಿಬಾರ್ದೆಂಬಾಗಿ. ಅದಕ್ಕೋಸ್ಕರವಾಗಿ ನಾವು ಬಾಗಿಲ ಮೇಲೆ ಬಾಗಿಲುಗಳನ್ನ ಹಾಕ್ತೇವೆ. ಕೆಲವೊಂದು ಮನೆಗಳಲ್ಲಿ ಡಬಲ್ ಡೋರ್ ಇರುತ್ತೆ. ಯಾಕೆ? ಮುಚ್ಚಲಿಕ್ಕೋಸ್ಕರ, ಶೋಗೋಸ್ಕರ ಅಲ್ಲ ಬಾಗಿಲಿರೋದು, ಮುಚ್ಚೋದಕ್ಕೋಸ್ಕರ. ಹೀಗೆ ಮುಚ್ಚುವಂಥದ್ದು ಬಹಳ ಮುಖ್ಯ. ಮುಚ್ಚುವುದರಿಂದಲೇ ನಮಗೆ ರಕ್ಷಣೆ ಸಿಗ್ತದೆ. ಹಾಗಾದ್ರೆ ಮುಚ್ಚುವುದರಿಂದ ರಕ್ಷಣೆ ಇದೆ, ಮುಚ್ಚುವುದರಿಂದ ಆಶೀರ್ವಾದ ಇದೆ, ಮುಚ್ಚುವುದರಿಂದ ಕ್ಷೇಮ ಇದೆ, ಮುಚ್ಚುವುದರಿಂದ ಇನ್ನೂ ಅನೇಕ ಅನುಕೂಲತೆಗಳಿದೆ. ಆದ್ರೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಅನೇಕ ವಿಷಯಗಳಲ್ಲಿ ಮುಚ್ಚದೇ ಇರ್ತೇವೆ. ಆ ವಿಷಯದ ಕುರಿತಾಗಿ ದಯಮಾಡಿ ಮುಚ್ಕೊಳ್ಳಿ ಅನ್ನೋ ಸಂದೇಶ. ಯಾವುದನ್ನು ಮುಚ್ಕೋಬೇಕೆಂಬ ನೋಡುವಾಗ ನಾವು ನಮ್ಮ ದೇಹವನ್ನು ಮುಚ್ಕೋಬೇಕು. ಮೊದಲನೇದಾಗಿ ನಮ್ಮ ದೇಹವನ್ನ ಮುಚ್ಚಿಕೋಬೇಕು ಎಂಬುದಾಗಿ ದೇವರ ವಚನದಲ್ಲಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆದಿಕಾಂಡ 3ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತೇವೆ, ಆದಾಮ ಹವ್ವರ ಕುರಿತಾಗಿ ನೋಡ್ತೇವೆ. ದೇವರ ಆಜ್ಞೆಗೆ ವಿರುದ್ಧವಾಗಿ ನಡೆದಂತ ಆದಾಮ ಹವ್ವರು ಕರ್ತನು ಅವರ ಸಂಗಡ ಮಾತನಾಡ್ಲಿಕ್ಕೆ ಬರುವಂತ ಸಮಯದಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ? ತಾವು ಬೆತ್ತಲಾಗಿದ್ದೇವೆ ಎಂಬುದಾಗಿ ಒಂದು ಮರದ ಹಿಂದ್ಗಡೆ ತಮ್ಮನ್ನ ಬಚ್ಚಿಟ್ಕೊಳ್ತಾ ಇದ್ದಾರೆ. ಮರದ ಎಲೆಗಳನ್ನು ಸುತ್ತಕೊಳ್ತಾ ಇದ್ದಾರೆ. ಕರ್ತನು ಕರೀತಾರೆ, ಆದಾಮನೇ ಎಲ್ಲಿದ್ದೀಯಾ ಎಂಬುದಾಗಿ ಕೇಳುವಾಗ ಆತ ಹೇಳ್ತಾನೆ, ಸ್ವಾಮಿ, ನಾವಿಲ್ಲಿ ಬಚ್ಚಿಟ್ಕೊಂಡಿದ್ದೇವೆ. ಯಾಕೆ ಬಚ್ಚಿಟ್ಕೊಂಡಿದ್ದೀರಾ ಅಂತ ಕೇಳುವಾಗ, ನಾವು ಬೆತ್ತಲೆ ಆಗಿದ್ದೇವೆ. ನೀನ್ ಬೆತ್ತಲೆ ಆಗಿದ್ದೀಯ ಅಂತ ಹೇಳಿದವ್ರು ಯಾರು ನಿನಗೆ? ನಾನು ತಿನ್ಬಾರ್ದು ಎಂಬುದಾಗಿರ್ತಕ್ಕಂಥ ಮರದ ಹಣ್ಣು ತಿಂದಿಯಾ ಅಂತ ಹೇಳಿ ಸ್ವಾಮಿ ಕೇಳಿದ್ರು ಕುರಿತಾಗಿ ನೋಡ್ತೇವೆ. ಅಂದ್ರೆ ದೇವರ ಆಜ್ಞೆಯನ್ನ ಮೀರಿ ಅವರು ತಪ್ಪು ಮಾಡುವಾಗ ಅವರು ಬೆತ್ತಲೆತನ ಅವ್ರಿಗೆ ಗೊತ್ತಾಯ್ತು. ಅಲ್ಲಿವರೆಗೆ ಅವ್ರಿಗೆ ಮಹಿಮಾ ಶರೀರ ಆವರಿಸ್ಕೊಂಡಿತ್ತು. ಒಳ್ಳೆದರ ಕೆಟ್ಟದರ ಭೇದವನ್ನು ಅವ್ರು ಆಡ್ತಿರ್ಲಿಲ್ಲ. ಅಲ್ಲಿವರೆಗೆ ಅವ್ರ ಬೆತ್ತಲೆತನ ಗೊತ್ತಾಗಿರ್ಲಿಲ್ಲ. ಆದರೆ ಅವರು ದೇವರ ಆಜ್ಞೆ ಮೀರಿದಾಗ ಅವರು ಬೆತ್ತಲೆ ಆಗಿದೆ. ಆಗ ಸ್ವಾಮಿ ಏನ್ ಮಾಡಿದ್ರು? ನೀವು ಹಾಗೆ ಬೆತ್ತಲೆ ಆಗಿರ್ರಿ ಅಂತ ಹೇಳಿ ಬಿಟ್ಬಿಡ್ಲಿಲ್ಲ. ಬದಲಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ದೇವ್ರವ್ರಿಗೆ ಚರ್ಮದ ಅಂಗಿಯನ್ನ ಮಾಡಿ ತೊಡಿಸಿದ್ನು ಎಂಬ ನೋಡ್ತೇವೆ. ಕರ್ತನು ತಾನೇ ತನ್ನ ಮೊದಲ ಸೃಷ್ಟಿಯಾದ ಆದಾಮ ಅವರಿಗೆ ಬಟ್ಟೆಯನ್ನ ಮಾಡಿ, ಅಂಗಿಯನ್ನ ಮಾಡಿ ಅವ್ರಿಗೆ ತೊಡಿಸಿದ್ರು ಎಂಬ ನೋಡ್ತೇವೆ. ಯಾಕೆ ದೇವ್ರು ತೊಡಿಸ್ಬೇಕಾಗಿತ್ತು? ಹಾಗಾದ್ರೆ ಅವ್ರನ್ನ ಹಾಗೆ ನಿಕೆಡ್ ಆಗಿ ಬಿಡ್ಬೋದಾಗಿತ್ತಲ್ವ? ಯಾಕೆ ದೇವ್ರ ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ಮುಚ್ಚಬೇಕಾಗಿದೆ, ನಮ್ಮ ದೇಹವನ್ನ ಮುಚ್ಚಬೇಕಾಗಿದೆ. ಯಾಕೆ ನಾವು ದೇಹವನ್ನು ಮುಚ್ಚಬೇಕಾಗಿದೆ? ನಮ್ಮ ದೇಹ ದೇವರಿಗೆ ಮಹಿಮೆ ಮಾಡ್ಲಿಕ್ಕಿರ್ತಕ್ಕಂಥದ್ದು. ನಮ್ಮ ದೇಹದ ಮೂಲಕವಾಗಿ ದೇವರಿಗೆ ಮಹಿಮೆ ಉಂಟಾಗಬೇಕಾಗಿದೆ. ಅದರಿಂದ ನಮ್ಮ ದೇಹ ಮುಚ್ಚುತ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ದೇಹವನ್ನು ನಾವು ಮುಚ್ಕೋಬೇಕು. ಆದರೆ ನಾವು ಈ ದಿನಗಳಲ್ಲಿ ನೋಡ್ತಾ ಇದ್ದೇವೆ, ಎಲ್ಲ ದೇಹ ಪ್ರದರ್ಶನ ಕಾರ್ಯಗಳು. ಗಂಡಸರಾದ್ರೆ ಬಟನ್ಸ್ ಎಲ್ಲ ತಕೊಂಡು ಎದೆ ಉಬ್ಬಿಸ್ಕೊಂಡು ಹೋಗೋದು. ಅವರ ಎದೆಯನ್ನೇ ನೋಡಬೇಕು ಜನರು, ಬಟನ್ ಹಾಕದೆ ಇರ್ತಕ್ಕಂಥದ್ದು. ಆಮೇಲೆ ಸ್ತ್ರೀಯರಿಗೆ ನೋಡುವಾಗ ಎಲ್ಲ ಹಾಫ್ ಡ್ರೆಸ್ಗಳು, ಕೆಳಗಡೆ ಹಾಫು, ಮೇಲಿನ ಹಾಫು, ಎಲ್ಲ ಕಡೆ ಹಾಫ್ ಡ್ರೆಸ್ಗಳು. ಹೀಗೆ ಬೇರೆ ಪರಪುರುಷರು ನೋಡುವಾಗ
ಅವ್ರಿಗೆ ಭಾವನೆಗಳು ಹೇಗೆ, ಎಷ್ಟು ಒಳ್ಳೆ ಭಾವನೆಗಳು ಬರ್ಲಿಕ್ಕೆ ಸಾಧ್ಯ, ಯಾವ ರೀತಿ ಗೌರವಿಸ್ಲಿಕ್ಕೆ ಸಾಧ್ಯ. ಹೀಗೆ ಈಗ ಏನ್ ಮಾಡ್ತಾ ಇದ್ದಾನೆ ಮಾನವ, ದೇವರು ಮುಚ್ಚಲಿಕ್ಕೆ ಹೇಳಿರ್ತಕ್ಕಂಥದ್ದನ್ನ ತೆರೆದು ತೆರೆದು ತೋರಿಸ್ತಾ ಇದ್ದಾನೆ. ತೆರೆದು ತೆರೆದು ತೋರಿಸೋದ್ರ ಮೂಲಕ ಸಂತೋಷ ಪಡಕ್ ಹೋಗ್ತಾ ಇದ್ದಾನೆ. ಅನೇಕರು ಪಾಪ ಮಾಡುವಂತೆ, ಅನೇಕರು ದಾರಿ ತಪ್ಪಿ ನಡಿಲಿಕ್ಕೆ ಅನೇಕರು ತೆರೆದಿರತಕ್ಕಂಥ ಸ್ಥಿತಿಯೇ ಕಾರಣವಾಗಿದೆ. ನಾವು ನೋಡ್ತೇವೆ, ಅಲ್ಲಿ ಚಿಕ್ಕ ಮಕ್ಕಳ ಮೇಲೆ ಆಗಿದೆ, ಅಲ್ಲಿ ಅಜ್ಜಿ ಮೇಲೆ ಆಗಿದೆ ಅಂತೆ. ಹಾಗೆ ಚಿಕ್ಕ ಮಕ್ಕಳನ್ನು, ವಯಸ್ಸಾದಂಥವ್ರನ್ನು ಇವತ್ತು ಬಲಾತ್ಕಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಯೋಚನೆ ಎಲ್ಲೋಗಿದೆ. ನಾವು ಬೆತ್ತಲೆಯಾಗಿ ತಿರುಗುವಾಗ, ಅರ ಬೆತ್ತಲೆಯಲ್ಲಿ ರೋಡಲ್ಲಿ ತಿರುಗುವಾಗ ನಮ್ಮನ್ನು ನೋಡಿರ್ತಕ್ಕ ಜನರು, ಅವರು ಭಾವನೆಗಳು ಕೆರಳಿ ಅವ್ರೇನ್ ಮಾಡ್ತಾರೆ, ಮಾಡಬಾರ್ದಾಗಿರ್ತಕ್ಕಂಥ ಕೆಲಸಗಳನ್ನು ಅವ್ರು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಮ್ಮ ಮೈಯನ್ನ ನಾವು ಮುಚ್ಕೋಬೇಕು. ನಾವು ಮೈ ಮುಚ್ಕೊಳ್ಳುವಾಗ ಏನಾಗ್ತದೆ, ಅದು ನಮಗೂ ರಕ್ಷಣೆ ಕೊಡ್ತದೆ, ನಮ್ಮನ್ನು ನೋಡಿರ್ತಕ್ಕಂಥ ಇತರರಿಗೂ ನಮ್ಮ ಕುರಿತಾಗಿ ಒಳ್ಳೆ ಭಾವನೆ ಬರ್ತದೆ. ಆ ಮೂಲಕ ನಾವು ಅಪರಾಧಗಳನ್ನ ತಡೆಗಟ್ಟಬಹುದು, ಇನ್ನೊಬ್ಬರನ್ನು ಸಹ ನಾವು ರಕ್ಷಿಸ್ಲಿಕ್ಕೆ ಕಾರಣ ಆಗ್ಬೋದು. ಅದರಿಂದ ನಮ್ಮ ತೊಡುಗೆಯಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ದೇವ್ರ ವಾಕ್ಯ ಹೇಳ್ತದೆ, 1 ತಿಮೋತಿ 2:9 ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕಂತ ಉಡುಪನ್ನಗಳನ್ನ ಧರಿಸ್ಕೋಬೇಕು. ನಮಗೆ ಯಾವ ಉಡುಪನ್ನ ಧರಿಸಿದ್ರೆ ನಮಗೆ ಮರ್ಯಾದೆ ಸಿಗ್ತದೆ ಎಂಬ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆ ರೀತಿಯಾಗಿರ್ತಕ್ಕಂಥ ಉಡುಪನ್ನ ನಾವು ಧರಿಸ್ಬೇಕು. ನಾವು ನ್ಯೂ ಟ್ರೆಂಡ್ ಅಂತ ಹೇಳಿ ಎಲ್ಲವನ್ನ ಕಳಚಿ ಹಾಕ್ತಕ್ಕಂಥದ್ದಲ್ಲ. ನ್ಯೂ ಟ್ರೆಂಡ್ ಏನಪ್ಪಾ ಅಂದ್ರೆ ಎಲ್ಲವನ್ನ ಮುಚ್ಚಿಕೊಂಡು ದೇವರಿಗೆ ಮಹಿಮೆ ಮಾಡತಕ್ಕಂಥದ್ದು. ನಮ್ಮ ಅಂಗಾಂಗಗಳನ್ನ ಮುಚ್ಚಿಕೊಂಡು ದೇವರಿಗೆ ಮಹಿಮೆ ಮಾಡತಕ್ಕಂಥದ್ದು, ದೇವರಿಗೆ ಮಹಿಮೆ ರೀತಿಯಲ್ಲಿ ಬದುಕ್ತಕ್ಕಂಥದ್ದು ಮುಖ್ಯವಾಗಿದೆ. ಅದರಿಂದ ಇವತ್ತು ಈ ಕಾರ್ಯಕ್ರಮ ನೋಡ್ತಕ್ಕಂಥ ನಿಮ್ಮ ಉಡುಗೆ ತೊಡುಗೆ ಹೇಗಿದೆ ಅದನ್ನ ನೋಡಿ, ಅದನ್ನ ಮುಚ್ಚಿಟ್ಟು ನಮ್ಮ ಉಡುಗೆ ತೊಡುಗೆಯನ್ನ ಸರಿಪಡಿಸ್ಕೊಂಡು ಅದರ ಮೂಲಕವಾಗಿ ನಾವು ದೇವರಿಗೆ ಮಹಿಮೆ ಮಾಡಬೇಕಾಗಿದೆ. ಹೀಗೆ ನಮ್ಮ ದೇಹವನ್ನ ಮುಚ್ಚಬೇಕು. ಎರಡನೇದಾಗಿ ವಿಷಯ ಯಾವುದನ್ನು ಮುಚ್ಚಬೇಕೆಂಬುದನ್ನು ನೋಡುವಾಗ ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಜೀವ ಮರಣಗಳು ನಾಲಿಗೆಯ ವಶ. ಜೀವ ಮರಣಗಳು ಏನಾಗಿದೆ, ನಾಲಿಗೆಯ ವಶದಲ್ಲಿದೆ ಬೇರೆ. ಅದರಿಂದ ಈ ನಾಲಿಗೆ ಒಬ್ಬರನ್ನ ಸಾಯಿಸ್ತಕ್ಕಂಥದ್ದು, ಒಬ್ಬರಿಗೆ ಜೀವ ಉಂಟು ಮಾಡತಕ್ಕಂಥ ಶಕ್ತಿ ನಮ್ಮ ನಾಲಿಗೆಯಲ್ಲಿದೆ. ಅದರಿಂದ ನಮ್ಮ ಬಾಯನ್ನು ಮುಚ್ಚಬೇಕು, ಈ ನಾಲಿಗೆನ ಹೊರಗಡೆ ಬಿಡಬಾರದು. ಅಂದ್ರೆ ನಮ್ಮ ಬಾಗಲನ್ನು ನಾವು ಭದ್ರವಾಗಿಟ್ಟುಕೊಳ್ಳುವಾಗ ಅದು ಇತರರಿಗೆ ಆಶೀರ್ವಾದ ಉಂಟಾಗ್ತದೆ, ನಮಗೂ ಸಹ ಆಶೀರ್ವಾದ ಉಂಟಾಗ್ತದೆ. ಅಂದರೆ ನಮ್ಮ ನಾಲಿಗೆ ಏನ್ ಮಾಡ್ತದೆ ಅಂತ ನೋಡುವಾಗ ಅನೇಕರ ಜೀವನಗಳನ್ನ ಬದುಕಿಸ್ತಕ್ಕಂಥದ್ದಾಗಿದೆ. ಯಾವುದಕ್ಕೆ? ಒಳ್ಳೆದಕ್ಕಾಗಿ ನಮ್ಮ ಬಾಯಿಗಳನ್ನ ತೆರೆದಾಗ, ಇನ್ನೊಬ್ಬರನ್ನ ಸಂತೈಸೋದಕ್ಕೋಸ್ಕರ, ಇನ್ನೊಬ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ, ಇನ್ನೊಬ್ರು ಉಪದೇಶ ಮಾಡೋದಕ್ಕೋಸ್ಕರ, ಇನ್ನೊಬ್ರಿಗೆ ಒಳ್ಳೆ ಮಾತುಗಳನ್ನು ಹೇಳೋದಕ್ಕೋಸ್ಕರ ನಮ್ಮ ಬಾಯಿಗಳನ್ನ ತೆರೆದ್ರೆ ದೇವ್ರಿಗೆ ಮಹಿಮೆಯಾಗಿ ಅವ್ರು ಒಂದು ವೇಳೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಕೇಡನ್ನ ತಪ್ಪಿಸಿ ನಮ್ಮ ಮಾತನ್ನು ಕೇಳಿ ಅವರು ಬದುಕಬಹುದು. ಅದೇ ಕೆಟ್ಟ ಮಾತುಗಳನ್ನ ಆಡಿದ್ರೆ, ನಾವು ಇನ್ನೊಬ್ರಿಗೆ ಚುಚ್ಚಿ ಮಾತಾಡೋದಾದ್ರೆ, ಇನ್ನೊಬ್ರಿಗೆ ನಾವು ನೋವುಂಟಾಗೋ ರೀತಿಯಲ್ಲಿ ನಮ್ಮ ನಾಲ್ಗೆನ ಹರಿಬಿಡೋದಾದ್ರೆ ಏನಾಗ್ತದೆ ಅಂತಂದ್ರೆ ಅದು ಅವರ ನಾಶನಕ್ಕೆ ಕಾರಣ ಆಗ್ತದೆ. ಎಷ್ಟೋ ಉದಾಹರಣೆಗಳು ನಮ್ಗೆ ಇಂಟರ್ನೆಟ್ ಅಲ್ಲಿ ಸಿಕ್ಕತ್ತೆ. ತಂದೆ ಏನೋ ಕೆಟ್ಟದಾಗ ಬೈದ, ಅಥವಾ ಗಂಡ ಏನೋ ಕೆಟ್ಟದಾಗ ಬೈದ, ಮಗ ಏನೋ ಕೆಟ್ಟದಾಗ ಬೈದ, ಗಂಡ ಏನೋ ತಪ್ಪಾಗಿ ಇದನ್ ಮಾಡಿದೆ ಅಂತ ಹೇಳಿ ಎಷ್ಟೋ ಜನರು ಏನ್ ಮಾಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅನೇಕರು ಏನ್ ಮಾಡಿದ್ದಾರೆ, ಕೆಟ್ಟ ತೀರ್ಮಾನಗಳು ತೆಗೆದುಕೊಂಡಿದ್ದಾರೆ. ಕೆಲವರು ಮನೆ ಬಿಟ್ಟು ಹೋಗಿದ್ದಾರೆ. ಕಾರಣ ನಾಲಿಗೆ. ಒಂದು ಮಾತಿನಿಂದ ಬೇಸತ್ತು ಎಷ್ಟೋ ಜನರು ತಮ್ಮ ಜೀವನವನ್ನು ಅಂತ್ಯ ಮಾಡಿಕೊಂಡಂತವರಿದ್ದಾರೆ. ಅದರಿಂದ ದೇವ್ರ ವಾಕ್ಯ ಹೇಳ್ತದೆ, ಜೀವ ಮರಣಗಳು ನಾಲಿಗೆಯ ವಶ. ಅದರಿಂದ ನಾಲಿಗೆ ಎಲ್ಲಿದೆ? ನಮ್ಮ ಬಾಯಲ್ಲಿದೆ. ಅದರಿಂದ ನಮ್ಮ ಬಾಯಿಯ ಬಾಗಿಲನ್ನ ಮುಚ್ಚುವಂಥದ್ದು ಮುಖ್ಯ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಹೇಳುತ್ತೆ, ಮಾತಾಳಿಗೆ ಪಾಪ ತಪ್ಪದು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗೆ ಯಾಕೋಬನ ಪತ್ರಿಕೆಯಲ್ಲಿ ನೋಡ್ತೇವೆ, ನಾಲಿಗೆ ಕಿಚ್ಚೆ. ನಾಲಿಗೆ ದೇಹದಲ್ಲಿ ಚಿಕ್ಕ ಅಂಗವಾಗಿದ್ರೂ ದೊಡ್ಡದಾಗಿ ಕೊಚ್ಕೊಳ್ತದೆ. ಹೇಗೆ ಒಂದು ಚಿಕ್ಕ
ಕಿಡಿ ಇಡೀ ಕಾಡನ್ನೆಲ್ಲ ನಾಶ ಮಾಡ್ತದೋ ಹಾಗೆ ನಮ್ಮ ನಾಲಿಗೆಯಿಂದ ಬರುವಂತ ಮಾತು ಒಬ್ಬರ ಜೀವಿತವನ್ನ ಹಾಳು ಮಾಡ್ತಕ್ಕಂಥದ್ದು, ಒಂದು ಸಂಸಾರವನ್ನ ಹಾಳು ಮಾಡ್ತಕ್ಕಂಥದ್ದು, ಒಂದು ದೇಶ ರಾಜ್ಯವನ್ನ ಒಡಿತಕ್ಕಂಥದ್ದು ಶಕ್ತಿ ಇದರಲ್ಲಿದೆ. ಹಾಗೆ ಬೆಂಕಿಗೆ ಹೇಗೆ ಶಕ್ತಿ ಇದೆಯೋ ಹಾಗೆ ನಮ್ಮ ನಾಲಿಗೆಯಿಂದ ಬರುವಂತ ಮಾತುಗಳಿಗೆ ಶಕ್ತಿ ಇದೆ. ಅದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ಒಳ್ಳೆ ಶಕ್ತಿ ಆಗ್ತದೆ, ಕೆಟ್ಟದ್ದಕ್ಕೆ ಉಪಯೋಗಿಸ್ಕೊಂಡ್ರೆ ಅದು ಕೆಟ್ಟ ಶಕ್ತಿಯಾಗಿ ಕಾರ್ಯ ಮಾಡ್ತದೆ. ಆದ್ದರಿಂದ ದೇವರು ನಮಗೆ ಎಚ್ಚರಿಸ್ತಕ್ಕಂಥದ್ದು, ನಿನ್ನ ಬಾಯ ಬಾಗಲನ್ನ ಭದ್ರವಾಗಿಟ್ಟುಕೋ, ಅದರಿಂದ ಜೀವಧಾರೆಗಳು ಹೊರಡ್ತದೆ, ಜೀವ ಮರಣಗಳು ಅಲ್ಲಿಂದ ಹೊರಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಅದರಿಂದ ಪ್ರಿಯರೇ, ನಮಗೆ ದೇವರು ಏನನ್ನು ಮುಚ್ಚಲಿಕ್ಕೆ ಹೇಳಿದಾನೋ ಅವುಗಳನ್ನ ಮುಚ್ಚಿಕೊಳ್ಳೋಣ. ದೇವರು ಯಾವ ರೀತಿಯಲ್ಲಿ ಜೀವಿಸ್ಲಿಕ್ಕೆ ನಮಗೆ ಆಜ್ಞಾಪಿಸಿದ್ದಾನೋ ಆ ರೀತಿಯಲ್ಲಿ ಜೀವಿಸೋದ್ರ ಮೂಲಕವಾಗಿ ನಾವು ದೇವರನ್ನ ಮಹಿಮೆ ಮಾಡೋಣ. ದೇವರು ಈ ವಚನದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ನಾವು ಯಾವುದನ್ನ ಮುಚ್ಚಬೇಕಾಗಿದೆಯೋ ಅದನ್ನು ಮುಚ್ಚಿಕೊಳ್ಳುವಂತೆ, ಯಾವುದಕ್ಕನ್ನ ತೆರೆಯಬೇಕಾಗಿದೆ ಅದನ್ನು ತೆರೆಯುವಂತೆ ಕೃಪೆ ಮಾಡು. ಹೀಗೆ ನಮ್ಮ ಜೀವಿತಗಳಲ್ಲಿ ಕ್ಲೋಸ್ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನ ನಮ್ಮ ಜೀವನದಲ್ಲಿ ಕ್ಲೋಸ್ ಮಾಡೋದ್ರ ಮೂಲಕ ನಿನ್ನ ನಾವನ್ನು ಮಹಿಮೆ ಮಾಡಕ್ಕೆ ಸಹಾಯ ಮಾಡು. ನಿಮ್ಮ ವಾಕ್ಯದ ಬೆಳಕಿನಲ್ಲಿ ನಮ್ಮೆಲ್ಲರ ನಡೆಸು. ಈ ಸಂದೇಶ ಕೇಳಿಸಿಕೊಂಡು ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಅವರ ಸಂಗಡವರು ಅವರೆಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸು ಎಂದು ಯೇಸುವಿನ ಮೂಲಕ ಪ್ರಾರ್ಥಿಸ್ತೀನಿ ಪರಲೋಕ ತಂದೆಯೇ, ಆಮೇನ್. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರತಿದಿನ ನಮ್ಮ ಚಾನಲ್ ಅಲ್ಲಿ ಬರುವಂತ ದೇವರ ಸಂದೇಶವನ್ನು ಕೇಳಿಸ್ಲಿಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ಸಂದೇಶವನ್ನ ಶೇರ್ ಮಾಡಿ. ಆ ಮೂಲಕ ದೇವರ ನಾಮವನ್ನ ಮಹಿಮೆ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ.